ನೋಡಿ, ಇದು ಗುರು ಪೂರ್ಣಿಮೆ ಅಂತಂದರೆ ಪ್ರತಿಯೊಂದಕ್ಕೂ ಗುರುವಿನ ಅವಶ್ಯಕತೆ ಬಹಳ ಮುಖ್ಯ. ಗುರು ಅಂತಂದರೆ ಜ್ಞಾನ ಸಾಗರ. ಜ್ಞಾನದ ಸಾಗರದಲ್ಲಿ ನಾವು ಎಷ್ಟು ಆ ಸಾಗರದಲ್ಲಿ ಒಂದೇ ಒಂದು ಸಣ್ಣ ಹನಿಯನ್ನು ಸಹಿತ ನಾವು ತಿಳಿದಿರೋದು ಸಾಧ್ಯ ಇಲ್ಲ. ಅದಕ್ಕೆ ಗುರುವಿನ ಎಷ್ಟು ತಿಳಿದ್ರೂ ಸಹಿತ ಅದು ಕಮ್ಮಿನೇ. ಅದಕ್ಕಲ್ಲಿ ಯಾವುದೇ ಒಂದು ಸಾಕ್ಷಾತ್ಕಾರ ಪಡ್ಕೊಳ್ಬೇಕು ಅಂದ್ರೆ, ದೈವ ಸಾಕ್ಷಾತ್ಕಾರ ಪಡ್ಕೊಳ್ಳೋಂದ್ರೆ ಗುರುಕೃಪೆ ಅನ್ನೋದು ಇರಲೇಬೇಕು. ಆ ಗುರು ಅನ್ನೋದು ನಾವು ಯಾವ್ಯಾವ ರೀತಿಯಲ್ಲಿ ಅನುಭವಿಸ್ಕೊಳ್ತೀವಿ ಅನ್ನೋದು. ತಾಯಿನೂ ಗುರು ಆಗಿರ್ತಾಳೆ, ತಂದೆನೂ ಗುರು ಆಗಿರ್ತಾನೆ, ಶಿಕ್ಷಕನೂ ಗುರು ಆಗಿರ್ತಾರೆ, ಎಲ್ಲನೂ ಇದ್ಕೊಂತಾನೆ. ಆ ಗುರು ಸ್ಥಾನ ಅನ್ನೋದು ಇಡೀ ಇದರಲ್ಲಿ ಭಾಳ ಅದಮ್ಯವಾದ. ಬದುಕಲ್ಲಿ ಯಾವುದೇ ಒಂದು ಸಾಕ್ಷಾತ್ಕಾರ ಪಡ್ಕೊಳ್ಬೇಕು ಅಂದ್ರೆ, ದೈವ ಸಾಕ್ಷಾತ್ಕಾರ ಪಡ್ಕೊಳ್ಳೋಂದ್ರೆ ಗುರುಕೃಪೆ ಅನ್ನೋದು ಇರಲೇಬೇಕು. ಆ ಗುರು ಅನ್ನೋದು ನಾವು ಯಾವ್ಯಾವ ರೀತಿಯಲ್ಲಿ ಅನುಭವಿಸ್ಕೊಳ್ತೀವಿ ಅನ್ನೋದು. ತಾಯಿನೂ ಗುರು ಆಗಿರ್ತಾಳೆ, ತಂದೆನೂ ಗುರು ಆಗಿರ್ತಾನೆ, ಶಿಕ್ಷಕನೂ ಗುರು ಆಗಿರ್ತಾರೆ, ಎಲ್ಲನೂ ಇದ್ಕೊಂತಾನೆ. ಆ ಗುರು ಸ್ಥಾನ ಅನ್ನೋದು ಇಡೀ ಇದರಲ್ಲಿ ಭಾಳ ಅದಮ್ಯವಾದ್ದು. ನಮ್ಗೆ ಅನ್ನ ಕೂಡ ರೈತನೂ ಒಬ್ಬ ಮಹಾಗುರು ಆಗಿರ್ತಾನೆ. ಅದಕ್ಕೆ ನಂಗೆ ಆಗ ಇದು ನಮ್ಮಲ್ಲಿ ಒಂದು ಕಾವ್ಯ ಪರಂಪರೆ ಇದೆ, ಅನುಭೂತಿ ಇದೆ, ಆಧ್ಯಾತ್ಮ ಇದೆ. ಭಾರತ ಅಂದರೆ ಒಂದು ಶಾಂತಿನಲ್ಲಿ ಇಡೀ ಜಗತ್ತಿನಿಂದ ಆರಿಸ್ಕೊಂಬರ್ತಾರೆ. ಅಂಥ ಇದರಲ್ಲಿ ನಾನು ಈ ಗುರು ಪೂರ್ಣಿಮೆ ದಿನ ಹೇಳೋದು ಅಂದರೆ, ಯೋಗ ಮತ್ತು ಆಧ್ಯಾತ್ಮ ಮಾರಾಟದ ಸರಕಾಗಬಾರ್ದು. ನನಗೆ ಅದೊಂದು ಇದಕ್ಕೆ ಅಂದರೆ, ಯಾಕೆ ಭಾರತಕ್ಕೆ ಒಂದು ವಿಶಿಷ್ಟ ಪರಂಪರೆ ಇದೆ, ಗುರು ಪರಂಪರೆ ಇದೆ. ಎಂತೆಂಥ ಋಷಿಮುನಿಗಳು ಎಂತೆಂಥವ್ರು ಎಲ್ಲನೂ ಕಟ್ಟಿದಂಥ ಇದಕ್ಕೆ. ಅದರಲ್ಲಿ ನಮ್ಮ ಗುರು ಹಿರಿಯರನ್ನ ಆರಾಧಿಸೋರ ಮೂಲಕ, ಅವ್ರನ್ನ ಗೌರವಿಸೋರ ಮೂಲಕ, ಅವ್ರ ಬಗ್ಗೆ ಕಾಳಜಿ ವಹಿಸೋರ ಮೂಲಕ, ನಮ್ಮ ಪ್ರೀತಿ ತೋರಿಸೋದ್ರ ಮೂಲಕ ಅದನ್ನು ನಮ್ಮ ಅಲ್ಲಲ್ಲೇ ಸಾಕ್ಷಾತ್ಕಾರ ಮಾಡ್ಕೊಳ್ತಾ ಇರ್ಬೋದು. ದೈವ ಸಾಕ್ಷಾತ್ಕಾರ ಬೇಕು ಅಂದರೆ ಗುರುವಿಂದಲಿದ್ದರೆ ಏನೂ ಸಾಧ್ಯನೇ ಇಲ್ಲ. ಅದಕ್ಕೆ ಅಂತ ಇದರಲ್ಲಿ ಅದೊಂದು ಅವರು ಗುರುಜಿ ಹೇಳ್ದಂಗೆ ಅದೊಂದು ಗ್ರಹ ಅಲ್ಲ, ಅದೊಂದು ನಮಗೊಂದು ಬಲ, ಗುರುಬಲ ಅನ್ನೋದು. ಅದನ್ನು ನಾವು ಎಲ್ಲ ಪ್ರಕಾರದಲ್ಲೂ ತಗೊಳ್ಬೋದು. ಈಗ ನಮಗೆ ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲೂ ಶಿಕ್ಷಕನ ಹೋಗಿ ಪೂಜಿಸೋದ ಗೌರವಿಸೋ ಮೂಲಕ ನಿಜ. ಅದಕ್ಕೆ ಅಂತ ನಮ್ಮ ಬದುಕು ಯಾರು ಒಂದು ದಾರಿ ತೋರಿಕೊಡ್ತಾರೆ. ಅವ್ರು ಯಾವುದೇ ಬಗೆಯಲ್ಲಿರ್ಬೋದು, ನಮಗೊಂದು ದಾರಿ ತೋರಿಸ್ತಾರೆ, ಅವರು ಒಂದು ಗುರುವಾಗಿರ್ತಾರೆ. ಅದನ್ನು ಆ ಕಾರಣದಲ್ಲೇ ನಾವೆಲ್ಲ ಪ್ರೀತಿ, ಪ್ರೇಮ, ಸಮತೆ, ಕಾರುಣ್ಯ ಇವಕ್ಕಾಗಿ ಸದಾ ಮನಸ್ಸಂತ ಕೂಡೋಣ, ಕಟ್ಟೋಣ, ಬಾಳೋಣ, ಬೆಳಗೋಣ. ಲೆಟ್ಸ್ ಕಮ್ ಟುಗೆದರ್, ಲೆಟ್ಸ್ ಕ್ರಿಯೇಟ್ ಟುಗೆದರ್, ಲೆಟ್ಸ್ ಶೈನ್ ಟುಗೆದರ್. ಏಕೆಂದರೆ ಅದು ಮಹಾಕವಿ ಕುವೆಂಪು ಹೇಳ್ತಾರೆ, ಬೇಂದ್ರೆ ಹೇಳ್ತಾರೆ, ಎಂತೆಂಥದ್ದು ಇದ್ಕಿರ್ತಲ್ಲ ಅವೆಲ್ಲ. ಆ ಗುರು ಅನ್ನೋದು ಅಷ್ಟು ಅನನ್ಯವಾದ್ದು. ಅಪಾರದೊಳಗಿನ ಒಂದು ವಿಸ್ತಾರದ ಬೆಳ್ಳಕ್ಕೆ ಅದು. ಅಪಾರದೊಳಗಿನ ವಿಸ್ತಾರದೊಳಗಿನ ಬೆಳ್ಳಕ್ಕೆ ಆ ಗುರು ಕೃಪೆ ಅನ್ನೋದು ಎಲ್ರಿಗೂ ಸಿಕ್ಕಲಿ, ಎಲ್ಲರೂ ಭಾಳ ಹೊಸಾಗಲಿ, ಎಲ್ಲರೆಲ್ಲರ ಬದುಕು ಒಂಥರ ಒಲಮೆಯ ಒಂದು ತೋರಣ ಕಟ್ಟಿ ಎಲ್ಲರ ದಿನಲ್ಲಿ ಒಂದು ಜೀವನದಿಯಾಗಿ ಹರಿಲಿ ಅಂತ ನಾನು ಕೋರ್ಕೊಳ್ತೇನೆ. ಅಂಥ ಒಂದು ಪವಿತ್ರವಾದ ಗುರುಪೂರ್ಣಿಮೆ ಆಷಾಢ ಮಾಸದಲ್ಲಿ ಏನು ಇವತ್ತು ನಾವು ಆಚರಿಸ್ತಾ ಇದ್ದೀವೋ, ಇದು 50 ವರ್ಷಗಳಾದ ನಂತರ ಬಂದಂಥದ್ದು. ಈ ಬೃಹಸ್ಪತಿ ವಾರದಲ್ಲಿ 5 ಇದನ್ನಾಗುವಂಥದ್ದು. ಅದು ಬೃಹಸ್ಪತಿ ವಾರದಲ್ಲೇ ಬರುವಂಥದ್ದು, ಅಪರೂಪ. ಇದು 50 ವರ್ಷಕ್ಕೊಮ್ಮೆ ಬರುವಂಥದ್ದು. ಅದರಿಂದ ಗುರುಪೂರ್ಣಿಮೆ ಪವಿತ್ರತೆಯೊಂದಿಗೆ ಇವತ್ತು ಯಾರು ಗುರುವಿನ ಪಾದಚರಣಗಳಲ್ಲಿ ನಮಿಸ್ತಾರೋ ಅದು 50 ವರ್ಷದ ಪರಿಪೂರ್ಣ ಪುಣ್ಯ ಬರುತ್ತೆ ಅಂತ ಹಿರಿಯರು ಹೇಳ್ತಾರೆ. ಅದರಿಂದ ಗುರುಪೂರ್ಣಿಮೆ ಅನ್ನುವಂಥದ್ದು ನಾಡಿಗೆ ಒಳ್ಳೆ ಮಳೆ ಬೆಳೆ ಆಗಲಿ, ಯಾವುದೇ ದುಷ್ಟ ಇದನ್ನು ಸಹಿತ ಅಂಟದರೆ ಇರಲಿ, ಎಲ್ಲ ಸಾಮರಸ್ಯವಾಗಿರಲಿ ಅಂತ ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಾವು ಜನಜೀವನದಲ್ಲಿ ಏನು ಪ್ರತಿನಿತ್ಯ ಒಂದೊಂದು ಪ್ರಾರ್ಥನೆಗಳು ಇದನ್ನು ಮಾಡ್ತೀವಿ. ಆದರೆ ಜಗತ್ತು ಚೆನ್ನಾಗಿದ್ದರೆ, ನಮ್ಮ ಜಗತ್ತು ಯಾವಾಗ ಚೆನ್ನಾಗಿರುತ್ತೆ, ನಮ್ಮ ದೇಶ ಚೆನ್ನಾಗಿ, ನಮ್ಮ ರಾಜ್ಯ ಚೆನ್ನಾಗಿರುತ್ತೆ, ನಮ್ಮ ರಾಜ್ಯ ಚೆನ್ನಾಗಿ, ನಾವು ಚೆನ್ನಾಗಿರ್ತೀವಿ. ಅದರಿಂದ ಎಲ್ರಿಗೂ ಸಹಿತ ಗುರುವಿನ ಕೃಪೆ ಆಗಲಿ, ಗುರುವಿನ ಒಂದು ದಿವ್ಯ ಕೃಪೆ ಎಲ್ಲರ ಮೇಲೆ ಆಗಲಿ ಅಂತ ಕೇಳ್ಕೊಳ್ತೀವಿ.